ನಮ್ ಕಣ್ಣಲ್ಲೇ ನೀರ್ ಬರ್ಸುತ್ತೆ. ತುಂಬಾ ಚೆನ್ನಾಗಿ ಕಟ್ ಮಾಡ್ತಾರೆ ನಂಗೆ ಅವ್ರು. ತಿಂದ್ಮೇಲೆ ಎಲ್ಲರೂ ಬಾತ್ರೂಮ್ಗೆ ಹೋಗ್ಲಾರ್ದು ಇನ್ನೇನು ರಿಸೆಪ್ಷನ್ಗೆ ಹೋಗ್ತಾರ. ಎಲ್ಲಾ ತರದ್ದು ಟ್ರೈ ಮಾಡಿ ಎಲ್ಲ ಬಿಟ್ಟಾಗಿದೆ. ನೀವು ಮಾಡೋ ಅಡುಗೆ ಚೆನ್ನಾಗಿರಲ್ಲ ಅಂತ ನಾವು ಊಟ ಮಾಡೋದೇ ಬಿಟ್ಬಿಟ್ಟಿದೀನಿ. ವಿಜಯನಗರ ಸಂಸ್ಥಾನದವರಲ್ವಾ ನಾವು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಆ್ಯಂಡ್ ಇವತ್ತು ಬಂದ್ಬಿಟ್ಟು ಫ್ರೈಡೇ. ಸಚ್ ಅ ಬೋರಿಂಗ್ ಡೇ ಆಗೋಗ್ಬಿಟ್ಟಿದೆ. ಒಬ್ಬಳೇ ಇದ್ದೀನಿ ಗೈಸ್ ಮನೇಲಿ, ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಸೊ ಎದ್ದು ರೆಡಿಯಾಗಿ ಪೂಜೆ ಕೂಡ ಮಾಡಿದೆ. ಒಂಥರ ಪೂಜೆ ಮಾಡಿದ್ರೆ ಮೈಂಡಿಗೆ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ, ಖುಷಿ ಕೊಡುತ್ತೆ. ಸೊ ನನಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ಸೊ ಪೂಜೆ ಮಾಡಿದೆ. ಆ್ಯಂಡ್ ಈಗ ಡೈಲಿ ಫ್ರೂಟ್ಸೇ ತಿಂತಾ ಇದ್ವಲ್ಲ, ಸೊ ಮಾರ್ನಿಂಗ್ ಒಂದು ಸಣ್ಣ ಫ್ರೂಟ್ ತೊಗೊಂಡಿದ್ದೆ, ತಿಂದೆ. ಬಟ್ ಅಷ್ಟೇ ಜಾಸ್ತಿ ಹಸ್ವಾಗಿ ಸ್ಟಾರ್ಟ್ ಆಯಿತು. ಸೊ ನಾನು ರಘು ಸನ್ನಿ ಮೂರೇ ಜನ ಇರೋದಿಲ್ಲ. ಸೊ ಒಂದು ಪಾವ್ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮೊಸರು ತರಿಸಿದ್ದೀನಿ. ಆ್ಯಂಡ್ ಮೊಟ್ಟೆ ಕೂಡ ಖಾಲಿ ಆಗಿತ್ತು, ಮೊಟ್ಟೆ ತರಿಸಿದೆ. ಸೊ ಮೊಸರು ಜೊತೆಗೆ ಗ್ರೇಪ್ಸು ಮತ್ತು ವಾಟ್ ಇಸ್ ದಿಸ್, ಏನಂತಾರೆ ಇದನ್ನು, ದಾಳಿಂಬೆ ಹಣ್ಣು. ಸೊ ದಾಳಿಂಬೆ ಹಣ್ಣನ್ನು ಮಿಕ್ಸ್ ಮಾಡಿ, ಇನ್ನೇನು ರಘು ಬರ್ತಾ ಇದ್ದಾನೆ, ಗ್ರೇಪ್ಸ್ ತೊಗೊಂಬರಕ್ಕೆ ಹೋಗಿದ್ದಾನೆ. ಸೊ ಅವ್ನು ಗ್ರೇಪ್ಸ್ ಅಂದಮೇಲೆ ದಾಳಿಂಬೆ ಹಣ್ಣನ್ನ ಮಿಕ್ಸ್ ಮಾಡಿ ಮೊಸರನ್ನ ಮಾಡ್ಕೊಂಡು ತಿಂದು. ಸೊ ಇವತ್ತು ಸ್ವಲ್ಪ ಸಲೂನ್ಗೆ ಹೋಗಬೇಕು. ನಾನೇನದು ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದಲ್ಲ, ಏರ್ ಟ್ರೀಟ್ಮೆಂಟ್. ಸೊ ಅದನ್ನು ತೊಗೊಂಡು ಆಲ್ಮೋಸ್ಟ್ 1 ಮಂತ್ ಆಯಿತು. ಸೊ ಮಂತ್ಲಿ ಒನ್ಸ್ ಸ್ಪಾ ಮಾಡಿಸೋದ್ರಿಂದ ಕ್ಲೀನಾಗಿ ಇಟ್ಕೋಬೋದು ಕೂದಲನ್ನ. ಸೊ ಅದಕ್ಕೋಸ್ಕರ ಈಗ ಹೊರಡಬೇಕು. ಸೊ ಊಟ ಮಾಡಿಬಿಟ್ಟು ಡ್ರಾಪ್ ಮಾಡಿಸ್ಕೊತೀನಿ ರಘು ಹತ್ರ. ಆ್ಯಂಡ್ ಅಷ್ಟೇ, ಬನ್ನಿ ಹೋಗೋಣ. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ಸೊ ಇವತ್ತು ಮಧ್ಯಾಹ್ನ. ಸೊ ಮಧ್ಯಾಹ್ನ ಯೂಶಲಿ ಎಲ್ಲರ ಮನೇಲೂ ಅಡುಗೆ ನಾವು ಆಲ್ಮೋಸ್ಟ್ ನಮ್ಮ ಅಮ್ಮರು ಹೋದಾಗಿಂದ ಇವು ಮಾಡೋ ಅಡುಗೆ ಚೆನ್ನಾಗಿರಲ್ಲ ಅಂತ ನಾವು ಊಟ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಬರೀ ಫ್ರೂಟ್ಸ್ ಮಾತ್ರ ತಿಂತಿದ್ದೀನಿ. ಸೊ ಹೋಟ್ಲು ಊಟ ಎಲ್ಲ ಇಷ್ಟ ಇಲ್ಲ. ಸೊ ಅದಕ್ಕೆ ಮಧ್ಯಾಹ್ನ ಮಾತ್ರ ಏನು ಮಾಡ್ತಿದ್ದೀನಿ ಅಂದರೆ, ಬನ್ನಿ ತೋರಿಸ್ತೀನಿ. ಈ ಥರ ಅನ್ನಕ್ಕೆ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು ಗ್ರೇಪ್ಸು ಮತ್ತು ದಾಳಿಂಬೆ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡಿ ಹಾಕಿ ಒಗ್ಗರಣೆ ಕೊಟ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ಅದನ್ನು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಈಗ ನೀಟಾಗಿ ದ್ರಾಕ್ಷಿ ಐತಲ್ಲ, ನೀಟಾಗಿ ತೊಳ್ಕೊಬೇಕು ಫಸ್ಟು. ಸೊ ಆಲ್ರೆಡಿ ಮೊಸರು ಮಿಕ್ಸ್ ಮಾಡಿದ್ದೀವಿ. ಸೊ ಮೊಸರು ಮಿಕ್ಸ್ ಮಾಡೋದ್ರಿಂದ ನೋಡಿ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಆ್ಯಕ್ಚುಲಿ ಕಡಿಮೆ ಹಾಕೋಬೇಕು. ನಾನು ಜಾಸ್ತಿ ಹಾಕತ್ತಿದ್ದೀನಿ ಅಂದರೆ ಸ್ವಲ್ಪ ಮಿನಿಮಮ್. ನನಗೆ ಏನಂದರೆ ಸಿಗಬೇಕು ನೀಟಾಗಿ, ನಾವು ಹಿಂಗೆ ತಿನ್ಬೇಕಾರೆ ನೀಟಾಗಿ ಅದು ಬಾಯಿಗೆ ಸಿಕ್ಕರೆ ನನಗೆ ತುಂಬ ಇಷ್ಟ. ಸೊ ಹಂಗಾಗಿ ನಾನು ಇದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ನನಗೆ ಗ್ರೇಪ್ಸ್ ಅಂದರೆ ಸಿಕ್ಕಾಪಡೆ ಇಷ್ಟ ನನಗೆ, ನಮ್ಮ ಮಿತ್ತಿಗೆ ಇಬ್ಬರಿಗೂ. ಸೊ ಅವಾಗಿನ ಕಾಲದಲ್ಲಿ ಈ ರಾಜ ಮಹಾರಾಜರೆಲ್ಲ ಗ್ರೇಪ್ಸ್ ತಿಂತಿದ್ರು ಜಾಸ್ತಿ ಅವರು ಡಯಟಿಗೆ. ಸೊ ಅದಕ್ಕೆ ನಾವು ವಿಜಯನಗರ ಸಂಸ್ಥಾನದವರಲ್ವಾ ನಾವು. ಸೊ ಹಂಗಾಗಿ ಆ ರಾಜರದ್ದೆಲ್ಲ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ಅಯ್ಯೋ ದೇವ್ರೇ. ಆದ್ಮೇಲೆ ಪೊಮೊಗ್ರಾನೇಟ್ನ ಬಿಡಿಸಿದ್ದೀನಿ ನೀಟಾಗಿ. ಬಿಡಿಸಿದಾಳೆ. ಸೊ ಹಿಂಗೆಲ್ಲ ನೋಡಿ, ಇಷ್ಟು ನೀಟಾಗಿ ಪೊಮೊಗ್ರಾನೇಟ್ನ ನೀಟಾಗಿ ಹಾಕೊಂಡು, ಸೊ ಇದು ನೀಟಾಗಿ. ಸೊ ಗೈಸ್, ಇವ್ನು ಹೇಳ್ಕೊಡ್ತಿರೋ ಅಡುಗೆನ ನೀವು ಮನೇಲಿ ಟ್ರೈ ಮಾಡಿ. ತುಂಬ ಏನಿಲ್ಲ, ಇದು ಎಲ್ಲರಿಗೂ ಗೊತ್ತಿರುತ್ತೆ, ಏನು ಸ್ಪೆಷಲ್ ಅಲ್ಲ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ನಾರ್ಮಲ್ ಮೊಸರನ್ನ ತಿಂದ ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಈ ಬೇಸಿಗೆಗಾಲದಲ್ಲಿ ಸಮ್ಮರಲ್ಲಿ ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಆಮೇಲೆ ಇಷ್ಟು ತಿಂದ್ರೂ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಟೇಸ್ಟ್ ಬೇಕಲ್ಲ. ನಾರ್ಮಲ್ ಆಗಿ ಇದು ಎಲ್ಲರೂ ಮಾಡ್ತಾರೆ. ಸೊ ಇದಕ್ಕೆ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ, ಇದಕ್ಕೆ ಟೇಸ್ಟ್ ಬೇಕು ಅಂದರೆ ಏನು ಮಾಡಬೇಕು? ಒಗ್ಗರಣೆ ಕೊಡ್ಬೇಕು. ಒಗ್ಗರಣೆಗೆ ಹೇಳ್ತೀನಿ ಬನ್ನಿ. ಸೊ ಇದಕ್ಕೆ ಏನು ಮಾಡಬೇಕು, ಸ್ವಲ್ಪ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಎಣ್ಣೆ ಅದನ್ನೆಲ್ಲ ಹಾಕೊಂಡು, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿಕಾಯಿ ಎಲ್ಲ, ಒಣ ಮೆಣಸಿಕಾಯಿ ಹಾಕೊಂಡು ಮಾಡ್ಬೇಕು ಅಷ್ಟೇ. ಬನ್ನಿ ತೋರಿಸ್ತೀನಿ. ಇಷ್ಟು ಎಣ್ಣೆ ಹಾಕೋಬೇಕು. ಸ್ವಲ್ಪ ತಡಿಯಮ್ಮ, ಇದನ್ನೆಲ್ಲ ಇಟ್ಕೋಬೇಕು. ಎಣ್ಣೆ ಹಾಕೋಬೇಕಂದ್ರೆ ನಂದು ಆ ಕಡೆ ಹಾಕಿ ಇಟ್ಕೋಬೇಕು. ಹಂಗೆ ಇದು ಏನೋ 16 ಕೈ ಇಲ್ಲ, ಒಂದೇ ಕೈ ಇರೋದು. ಅಲ್ಲಿ ಹೋಗಿ ನೀಟಾಗಿ ತಗೋಬೇಕಲ್ಲ. ಇದು ಅಂದ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ನಳ ಮಹಾರಾಜರೇ ನೀವು. ಏನು ಇದು ಒಂದು ಮಾಡ್ತಿದ್ದೀನಿ ಅಡುಗೆ ಅಂತ ಹೇಳ್ಬಿಟ್ಟು ನೀವು ಎಕ್ಸ್ಪ್ಲೈನ್ ಮಾಡ್ತಿದ್ದೀರಲ್ಲ, ನಿಮ್ಮ ಇದಕ್ಕೆ ನಾವು ಮೆಚ್ಚಬೇಕು. ಹುಡುಗರಿಗೆ ಏನು ಮಾಡಿದ್ರು ಸ್ಪೆಷಲ್, ಹೆಣ್ಮಕ್ಳು ಮಾಡೋದು ಏನು ಸ್ಪೆಷಲ್ ಅಲ್ಲ. ಹುಡುಗರು ಮಾಡ್ತಾರಂದ್ರೆ ಸ್ವಲ್ಪ ರೆಸ್ಪೆಕ್ಟ್ ಕೊಡು. ಅಯ್ಯೋ ಓಕೆ. ಏನಂದ್ರೆ ನೆಕ್ಸ್ಟ್ ಏನು ಹಾಕ್ಬೇಕು? ಸಾಸಿವೆ ಜೀರಿಗೆ. ಫಸ್ಟ್ ಸಾಸಿವೆ ಹಾಕ್ಬೇಕು, ಆಮೇಲೆ ಜೀರಿಗೆ ಹಾಕ್ಬೇಕು. ಏನಂದ್ರೆ ಫಸ್ಟ್ ಸ್ವಲ್ಪ ಕಾಯ್ಬೇಕಲ್ಲ, ಒಂದೇ ಸರಿ ಹಾಕೋದ್ಕಿಂತ ಹಾಕಿರ್ಲಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕ್ಬೇಕು. ಹಾಕ್ತೀನಿ ಮಾ ಅಂತ ಸರಿಯಾಗಿ ಹಾಕ್ಬೇಡು, ಇಷ್ಟೇ ಹಾಕ್ಬೇಕು, ಗೊತ್ತಾಯ್ತಾ? ಜಾಸ್ತಿ ಹಾಕ್ಬೇಡ. ಅರ್ಶಿನ ಹಾಕ್ಬೇಕಾ? ಹಾಕಿದ್ರೆ ಒಳ್ಳೇದು, ಬಟ್ ಬೇಡ. ಅರ್ಶಿನ ಎಲ್ಲ ಒಳ್ಳೇದು ಕಣೆ. ಯಾವಾಗ ಅಂತ ಕಡಲೆಬೇಳೆ ಇದ್ರೆ ಕಡಲೆಬೇಳೆ ಹಾಕ್ಬೇಕು. ಖಾಲಿ. ಹಾಂ, ಮತ್ತೆ ಕಡಲೆಬೇಳೆ ಹಾಕಿದ್ರೆ ಇನ್ನೂ ಸೂಪರ್.
ನೆಕ್ಸ್ಟ್ ನಾನು ಕರಿಬೇವು ಅಲ್ಲಿ ಯಾಕೆ ತೆಗ್ದಿದ್ದೀನಿ ನೋಡು ಮೆಣಸಿನ್ಕಾಯಿ. ತೆಗ್ದಿದೀಯಾ? ಹಿಂಗೆ ಹಾಕೊಳ್ಳ ಇಡೀನೇ ಕಟ್ ಮಾಡಿ ಹಾಕು ಮುರಿದ್ಬಿಟ್ಟು. ಅಯ್ಯೋ ಗೈಸ್, ಸೊ ಇವತ್ತು ಬಿಸಿಲುಗಾಲಿಗೆ ಬೆಸ್ಟ್ ಅಡುಗೆ ನಾವು ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಎದುರು. ಅಂದ್ರೆ ನೀವು ನೋಡಿ ಕಲ್ತ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಪ್ರಭು ಶೆಟ್ಟಿ ಹೇಳಿದ್ದು ಯಾವಾಗ ನೆನ್ನೆ ಫೋನ್ ಮಾಡಿದೆ ಪ್ರಭು ಶೆಟ್ಟಿಗೆ. ಅವ್ರಿಗೆ ಹೋಟ್ಲದ್ದು ಒಂದು ಸ್ವಲ್ಪ ಏನೋ ಎನ್ಕ್ವೈರಿ ಮಾಡಬೇಕಿತ್ತು. ಹಾಕಿ ಅದನ್ನು ಹಾಕಿ ಬಿಡಬೇಡಿ. ಅಲ್ಲ ಸ್ವಲ್ಪ ನಿಧಾನಕ್ಕೆ, ಒಂದೇ ಸರಿ ಜಾಗ ಇಲ್ಲ ಅಲ್ಲ. ಅದಾಗುತ್ತೆ ಜಾಗ, ಅದಕ್ಕೆ ಅದ್ರ ಕೊತ್ತಂಬರಿ ಇದಕ್ಕೆ ಹಾಕ್ಲಾ? ಇಲ್ಲ, ಮತ್ತು ಅದ್ರ ಮೇಲೆ ಹಾಕ್ಬೇಕು. ಗೊತ್ತಾ ಬಾಳ ಕೇಕ್ ಟೈಮ್ ಆಯಿತು. ಬೇಗ ಬೇಗ ಹಾಕಿ, ಬೇಗ ಬೇಗ ಮಾಡಿಕೊಡಿ. ಆಯಿತು ಸರಿ. ಇದಕ್ಕೆ ನೋಡಿ ನೀಟಾಗಿ ಒಗ್ಗರಣೆ ಹಿಂಗೆ ಹಾಕಿ ಕಲಿಸ್ಕೊಂಡು ತಿನ್ನಿ. ಇದು ಕಡಲೆಬೇಳೆ ಇದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಕಡಲೆಬೇಳೆ ಹಾಕೊಳ್ಳಿ ನೀವು, ಇನ್ನೂ ಸಕ್ಕತ್ತಾಗಿರ್ತೈತೆ. ನಾರ್ಮಲ್ ಅದು ಕಡಲೆಬೇಳೆ, ಪೊಮೊಗ್ರಾನೇಟು ಮತ್ತು ಗ್ರೇಪ್ಸು ಎಲ್ಲ ಸಿಕ್ಕರೆ. ಪೊಮೊಗ್ರಾನೇಟ್ ಕರೆಕ್ಟಾ ನಾನು ಹೇಳ್ತಿರೋದು? ದಾಳಿಂಬೆ ಅಂತ ಆಮೇಲೆ ಇಂಗ್ಲೀಷ್ ಬರಲ್ಲ, ಏನಿಲ್ಲ. ಒಂದು ನಿಮಿಷ ಮಿಕ್ಸ್ ಮಾಡ್ಬೇಕು. ಹಾಂ, ಓಕೆ. ಈಗ ಮಾಮೂಲಿ ಕೊತ್ತಂಬರಿ ಒಂದೇ ಸಲ ಅವನ್ನೆಲ್ಲ ಕಿತ್ತಾಗ ಅದನ್ನ ಬೇರೆ ಸೈಡಿಗೆ ಬೇರೆ. ಇಲ್ಲಿ ಏನಾಗಲ್ಲ, ಪೇಷನ್ಸ್ ಇರ್ಬೇಕು ಯಾವಾಗಲೂ. ನೀವೆಲ್ಲ 5G ಯೂಸ್ ಮಾಡಿ ಪೇಷನ್ಸ್ನೇ ಕಳ್ಕೊಂಬಿಟ್ಟಿರ. ಅಟ್ಲೀಸ್ಟ್ ಒಂದು ಸ್ವಲ್ಪ ಪೇಷನ್ಸ್ ಇರಲಿ. ಸುಸ್ತಾಯ್ತೈತಲ್ಲ, ಮಾಡ್ಕೊಡು. ಪುಣ್ಯ ಮಾಡಿದ್ದಿ ನೀನು. ನೀನು ತಿನ್ನೋ ಊಟ ಮಾಡಿದ ಮ್ಯಾಗಿ ತಿನ್ಬಿಟ್ಟು ಬಾತ್ರೂಮ್ಗೆ ಹೋಗಿದ್ದೆ ನಾನು. ಹೌದಾ? ನೋಡಿ ಎಷ್ಟು ಉದ್ದಾರ ಆಗಿ ನೋಡಿ. ತಿಂದ್ಮೇಲೆ ಎಲ್ಲರೂ ಬಾತ್ರೂಮ್ಗೆ ಹೋಗ್ಲಾರ್ದು ಇನ್ನೇನು ರಿಸೆಪ್ಷನ್ಗೆ ಹೋಗ್ತಾರ? ಬಾತ್ರೂಮ್ಗೆ ಹೋಗೋದು. ಅಟ್ಲೀಸ್ಟ್ ನೋಡಿ, ನಾನು ತಿಂದಿರೋ ಊಟ ತಿಂದು ಬಾತ್ರೂಮ್ಗೆ ಹೋಗಿಲ್ಲ. ಗ್ರೇಟ್. ನೀವು ಕೂಡ ಮನೆ ಟ್ರೈ ಮಾಡ್ತೀನಿ. ಯಜಮಾನ್ರು ಒಂದು ಸೂಪರ್ ಡಿಶ್, ಹೊಸ ಡಿಶ್ ಹೇಳ್ಕೊಟ್ಟಿದ್ದಾರೆ ನಿಮ್ಗೆಲ್ರಿಗೂ. ಸ್ವಲ್ಪ ಇದಾಗಿಲ್ಲ, ವೇಸ್ಟ್ ಆಗಿ. ಗಾಯ್ಸ್, ಏನು ಗೊತ್ತಾ ವಿಷಯ? ಸಾಕಾ ನಿನಗೆ ಸಾಕಾ? ಸ್ವಲ್ಪ ತಿನ್ನಿ, ಚೆನ್ನಾಗಿ ಸಾಕು ತಿನ್ನೆ. ಹೊಟ್ಟೆ ತುಂಬ ತಿನ್ಬೇಕು ಯಾವಾಗಲೂ. ನಿಮ್ಮ ಮನೇಲಿ ನೀನು ಉಪವಾಸ ಇದ್ದಾಗ ಗೊತ್ತಿಲ್ಲ, ನಮ್ಮ ಮನೆಗೆ ಬಂದ್ಮೇಲೆಲ್ಲ ಉಪವಾಸ ಇರೋಕ್ಕಾಗಲ್ಲ. ಸಿನ್ಸ್ ಪಾಸ್ಟ್ ಎಷ್ಟೋ ಇಯರ್ಸ್ ಇಂದ ಅಲ್ಲ ನಾನು ಹೇಳೋದು. ನಿಮ್ಮ ಮನೇಲಿ ಹೆಂಗಿದ್ದೋ ಗೊತ್ತಿಲ್ಲ, ಬಟ್ ನಮ್ಮ ಮನೆಗೆ ಬಂದಾಗ ಚೆನ್ನಾಗಿದೆ, ಸಕ್ಕದಾಗಿದೆ. ನಮ್ಮ ಮನೆ ಥರ ಅಡುಗೆ ನಿಮ್ಮ ಮನೇಲಿ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಿಜವಾಗ್ಲು ನಿಜ, ನಮ್ಮ ಮನೇಲಿ ಅಡುಗೆನೇ ಮಾಡಲ್ಲ ನೀವು. ಅದು ನಿಜ. ನಮ್ಮ ಮನೆ ತರ ನೀವು ಡಿಫ್ರೆಂಟ್ ಆಗಿ ಮಾಡ್ಕೊಂಡು ತಿನ್ನೋದೇ ಇಲ್ಲ. ಯಾವಾಗ ಒಂದೇ ತರ ನಿಮ್ಮ ಮನೆ ಅಡುಗೆ. ನಾವು ಯಾವತ್ತೂ ಒಂದೇ ತರ ಇರೋ ಜನ. ಉತ್ತರ ಕರ್ನಾಟಕದವರು ಒಂದೇ ತರ ಇರೋ ಜನ. 5 ನಿಮಿಷಕ್ಕೆ ಚೇಂಜ್ ಮಾಡ್ಕೊಂಡು ಆಯ್ತು ತಿಂದು ಮತ್ತೆ ಒಂಥರ ಇರಲ್ಲ, ಎಂತರ ಇರಲ್ಲ ಅಂತೀಯ. ಅಡಿಗೆ ಮಾಡ್ಕೊಟ್ರೆ ತಿನ್ನಲ್ಲು. ಕೃತಜ್ಞತೆ ಇರಲಿ ಯಾವತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಚೆನ್ನಾಗಿದೆಯಾ? ನಾನು ಮಾಡಿ ಚೆನ್ನಾಗಿ ಹೇಳುತ್ತೆ. ಸೊ ಈಗ ಸಲೂನ್ಗೆ ಹೊರಡ್ತಾ ಇದ್ದೀನಿ. ಸೊ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀನಿ, ರಘುನ್ ಕರ್ಕೊಂಡು ಹೋಗಿಲ್ಲ. ಸೊ ಮಾಸ್ಕು ಮತ್ತು ಇಯರ್ಫೋನ್ ತೊಗೊಂಡು ಒಬ್ಬಳೇ ಹೋಗ್ತಾ ಇದ್ದೀನಿ. ಪ್ಲಸ್ ನಾನೀಗ ಸಲೂನಿಗೆ ಬಂದೆ. ನಾಗರಬಾವಿ ಇರೋ ವಾಲ್ಯೂಮ್ಸ್ ಯುನಿಸೆಕ್ಸ್ ಸಲೂನ್. ಸೊ ಯೂಶ್ವಲಿ ನಾನು ಇಲ್ಲಿಗೆ ಜಾಸ್ತಿ ಬರುತ್ತೆ, ಯಾಕಂದರೆ ನನಗೂ ಹತ್ರ ಆಗುತ್ತೆ. ಆ್ಯಂಡ್ ನನಗೆ ಇವರು ಸಖತ್ತು ಏನಂತಾರೆ, ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ಅಡ್ಜಸ್ಟ್ ಆಗಿರೋದಕ್ಕೆ ಯಾವಾಗಲೂ ಇಲ್ಲಿಗೆ ಬರ್ತೀನಿ ಗೈಸ್. ಸೊ ಇವತ್ತು ಸ್ವಲ್ಪ ರೂಟ್ ಟಚಪ್ ಮಾಡಿಸ್ಕೋಬೇಕು, ಹಾಗೆ ಇದು ಸ್ಮೂತ್ನಿಂಗ್ ಇಯರ್ಸ್ ಸ್ಪಾ ಮಾಡಿಸ್ಬೇಕು. ಸೊ ಮಾಡಿಸೋಣ ಬನ್ನಿ. ಸೊ ಇಲ್ಲಿ ಯುನಿಸೆಕ್ಸ್ನಲ್ಲಿ ನನಗೆ ಇವ್ರ ಹತ್ರ ಏರ್ ಕಟ್ ಮಾಡಿಸ್ಕೊಳ್ಳೋದಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಏರ್ ಕಟ್ ಮಾಡ್ತಾರೆ, ಸಕ್ಕತ್ತಾಗಿ ಏರ್ ಕಟ್ ಮಾಡ್ತಾರೆ. ಆ್ಯಂಡ್ ಇವ್ರ ಹತ್ರ ಏರ್ ಕಟ್ ಮಾಡಿಸೋದ್ರಿಂದ ಕೂದಲು ಕೂಡ ನಂಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ನಾನು ಹೋದಾಗ ಇವ್ರು ನಮಾಜ್ಗೆ ಹೋಗ್ಬಿಟ್ಟಿದ್ರು. ಸೊ ಬಂದಮೇಲೆ ಈಗ ನನಗೆ ಅವರೇ ಮಾಡ್ತಾಯಿದ್ದಾರೆ. ಸೊ ಈಗ ತಾನೇ ಮನೆಗೆ ರೀಚ್ ಆದೆ. ರಘು ಎಲ್ಲ ಆಚೆ ಹೋಗಿದ್ದಾರೆ. ಸೊ ನೋಡಿ ನನ್ನ ಏರ್ ಕಟ್ ಹೇಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಆಟೋದಿಂದ ಬಂದನಲ್ಲ, ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ, ಬಟ್ ಅಲ್ಲಿ ಸಕ್ಕದಾಗಿ ಕಾಣಿಸ್ತಿತ್ತು. ಸೊ ನಾನು ಇಲ್ಲಿ ನಿಮ್ಗೆ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸೊ ನಾನು ರೆಗ್ಯುಲರಾಗಿ ಹೋಗುವಂಥ ಸಲೂನ್ ಅದು. ಐ ಜಸ್ಟ್ ಲವ್ ಇಟ್. ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಏರ್ ಕಟ್ ಮಾಡ್ತಾರೆ. ನಂಗೆ ಅವ್ರ ಹತ್ರ ಏರ್ ಕಟ್ ಮಾಡಿಸ್ಕೊಳ್ಳೋದಂದ್ರೆ ಇಷ್ಟ. ನಾನು ಬೇಕಾದ್ರೆ ಎಷ್ಟನೇ ಏರ್ ಕಟ್ ಮಾಡಿಸ್ಕೊಂಡ್ಬಿಡ್ತೀನಿ. ಬಿಕಾಸ್ ಅವರು ಹೇಳ್ತಾರಲ್ಲ, ಕೆಲವ್ರು ಕೈಯಲ್ಲಿ ಏರ್ ಕಟ್ ಮಾಡಿಸ್ಕೊಂಡ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿ. ಸೊ ನನಗೆ ಅವ್ರ ಹತ್ರ ಏರ್ ಕಟ್ ಮಾಡಿಸ್ಕೊಂಡ್ರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ತುಂಬ ದಿನ ಆಗಿತ್ತು, ನಾನು ಆ ಸಲೂನ್ಗೆ ಹೋಗಿ ತುಂಬ ದಿನ ಆಗಿತ್ತು. ಸೊ ಆ್ಯಕ್ಚುಲಿ ನಾನು ಟ್ರೀಟ್ಮೆಂಟ್ ಏನೋ ತೊಗೊಂಡ್ಬಿಡ್ತೀನಿ, ಬಟ್ ಕ್ಲೀನಾಗಿ ಮ್ಯಾನೇಜ್ ಮಾಡಲ್ಲ. ಅದೇ ನನ್ನ ಪ್ರಾಬ್ಲಮ್. ಮರ್ತೋಗ್ಬಿಡ್ತೀನಿ, ಇಲ್ಲಾಂದರೆ ಆ ಟೈಮಲ್ಲಿ ನಾನು ಬೇರೆ ಶೆಡ್ಯೂಲ್ ಇಟ್ಕೊಂಡಿರ್ತೀನಿ, ಹೋಗೋಕ್ಕಾಗ್ತಾ ಇಲ್ಲಲ್ಲ.
ಬಟ್ ಈ ಸಲ ಹೋದೆ, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಏರ್ ಸ್ಪನ್ನು ಅಷ್ಟೇ ತುಂಬ ಹೊತ್ತು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಏರ್ ಕಟ್ಟು ಅಷ್ಟೇ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡೋಣ, ಹೋಪ್ಫುಲಿ ನಾಳೆನೂ ಇದೇ ಏರ್ ವಾಶ್ ಆಫ್ಟರ್ ಏರ್ ವಾಶ್ ಆದಮೇಲೆ ಇದೇ ರೀತಿ ಇರುತ್ತಾ ಅಂತ. ಆಬ್ವಿಯಸ್ಲಿ ಆಫ್ಟರ್ ಏರ್ ವಾಶ್ ಈ ರೀತಿ ಇರಲ್ಲ, ಬಟ್ ಶೇಪ್ ವಿಲ್ ಬಿ ಲೈಕ್ ದಿಸ್. ಇದೇ ರೀತಿ ಒಂದೊಳ್ಳೆ ಶೇಪ್ ಇರುತ್ತೆ. ಆ್ಯಂಡ್ ನನಗೋಸ್ಕರ ಮನೇಲೇ ವೆಯ್ಟ್ ಮಾಡ್ತಿದ್ದಂಥ ಪುಟ್ಟು ಪಾಪುನ ತೋರಿಸ್ತೀನಿ ಬನ್ನಿ. ಪುಟ್ಟು ಪಾಪು, ಇದು ಪುಟ್ಟು ಪಾಪು. ಹಾಯ್ ಸನ್ನಿ, ಹಾಯ್ ಹೇಳು. ಹಾಯ್, ಹಲೋ ಎವ್ರಿವನ್. ಸೊ ಇವಳನ್ನ ಆಚೆ ಕರ್ಕೊಂಡು ಹೋಗ್ಬೇಕು, ಕಾಯ್ತಾವಳೆ ಆಚೆ ಕರ್ಕೊಂಡು ಹೋಗು ಬಾ ಅಂತ. ಹೋಗೋಣ ಸನ್ನಿ, ಹೋಗೋಣ, ನಡಿ ಹೋಗೋಣ, ನಡಿ ಕಮಾನ್ ಗೆಟ್ ಅಪ್, ನಡಿ ಹೋಗೋಣ, ನಡಿ ಸನ್ನಿ, ಹೋಗೋಣ 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 ಹೋಗೋಣ, ನಡಿ ನಡಿ ಎಲ್ಲ ಕಮಾನ್ ಕಮಾನ್. ಏನಮ್ಮ ಕ್ಯೂಟಿ. ಇವತ್ತು ಏನಾಯಿತು ಅಂದರೆ ನನ್ನ ಒಂದು ಚೈನ್ ಏನಿದೆ ಅದು ಕಟ್ಟಾಗೋಯ್ತು. ಸೊ ನೋಡಿ ಗೈಸ್, ಕಟ್ಟಾಗೋಯ್ತು. ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನನಗೆ. ಅಲ್ಲಿ ಹೆಡ್ ಮಸಾಜ್ ಮಾಡಬೇಕಿತ್ತು, ಬಿಚ್ಚಕ್ಕೆ ಹೋದೆ, ಕಟ್ಟಾಗೋಯ್ತು. ಸೊ ಅದನ್ನೊಂದು ರಿಪೇರ್ ಮಾಡಿಸ್ಕೊಂಡು ಬರ್ಬೇಕು ಇವಾಗ ಹೋಗಿ. ಅದಕ್ಕೇನಾದರೂ ಒಂದು ಏನಂತಾರೆ ಕೊಂಡಿ ಹಾಕ್ಸ್ಕೊಂಡು ಬರಬೇಕು. ಈಗ ಸನಿನ ವಾಕ್ ಕರ್ಕೊಂಡು ಹೋಗಿ. ಹಲೋ ಎವ್ರಿವನ್. ಸೊ ಈಗ ಕಮೆಂಟ್ ಓದೋ ಸೆಷನ್. ಸೊ ಬನ್ನಿ ಓದೋಣ, ಏನೇನು ಕಮೆಂಟ್ಸ್ ಮಾಡಿದ್ದೀರಾ ಇವತ್ತಿನ ವ್ಲಾಗ್ಗೆ ಅಂತ ನೋಡೋಣ. ಸೊ ನಾನು ಸ್ವಲ್ಪ ನೋಡಿದೆ, ಚಾವ ರಿಲೇಟೆಡ್ ಸ್ವಲ್ಪ ಕಾನ್ವರ್ಸೇಷನ್ ಆಗಿದೆ ನಮ್ಮ ಒಂದು ಕಮೆಂಟ್ಸಲ್ಲಿ. ಸೊ ಚಾವ ಸಿನಿಮಾ ಚೆನ್ನಾಗಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ರಘುಗೆ ಅವತ್ತಿನ ನೈಟು ನಾವು ಫಿಲಮ್ಗೆ ಹೋಗಿ ಹಿಂದಿನ ದಿನ ತುಂಬ ಲೇಟಾಗಿ ಬಂದ ಮನೆಗೆ. ಅವ್ನು ಬಂದಾಗಲೇ ಆಲ್ಮೋಸ್ಟ್ 4:35 ಆಗಿತ್ತು. ಸೊ ನಿದ್ದೆ ಆಗಿರಲಿಲ್ಲ ಅವನಿಗೆ. ಸೊ ನಾವು ಎಷ್ಟು 11 ಗಂಟೆಗೋ ಏನೋ ಶೋಗೆ ಹೋಗಿದ್ದಿದ್ದು. ಬೆಳಗ್ಗೆ ಕೂಡ ಅವ್ನಿಗೆ ಬೇಗ ಎಚ್ಚರ ಆಗೋಯ್ತು. ಅದಕ್ಕೆ ಅವನಿಗೆ ತಲೆನೋವು ಅಂತಂದಿದ್ದು, ಸಿನಿಮಾ ನೋಡಿ ತಲೆನೋವು ಅನ್ನಲಿಲ್ಲ. ಆ್ಯಂಡ್ ನಾನೇನಂದೆ, ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಓಕೆ ಅನಿಸ್ತು ನನಗೆ. ಸೆಕೆಂಡ್ ಹಾಫ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್, ಇದು ಶಿವಾಜಿ ಅವರ ಸಿನಿಮಾ. ನಾನು ಕೂಡ ಶಿವಾಜಿ ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಬಿಕಾಸ್ ಇಂಡಿಯಾಗೋಸ್ಕರ ಅವ್ರು ತುಂಬ ಹೋರಾಟ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ನಾವೆಲ್ಲೂ ನೆಗೆಟಿವ್ ಆಗಿ ಮಾತಾಡಲಿಲ್ಲ. ಚಾವ ಸಿನಿಮಾ ಫಸ್ಟ್ ಹಾಫ್ ಓಕೆ ಇತ್ತು, ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವೇನಕ್ಕೆ ಚಾವ ಅಂತ ಹೇಳಕ್ಕೆ ಹಿಂದು ಮುಂದೆ ನೋಡಿದೆ ಅಂತಂದರೆ, ಬಿಕಾಸ್ ಹಿಂದಿ ಸಿನಿಮಾನ ಪ್ರಮೋಟ್ ಮಾಡ್ತೀರಾ ಅಂತಲೂ ಮಾತಾಡ್ತಾರೆ ಜನ, ಹಿಂದಿ ಸಿನಿಮಾ ಪ್ರಮೋಟ್ ಮಾಡಬೇಡಿ ಅಂತಲೂ ಮಾತಾಡ್ತಾರೆ ಜನ. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಕ್ಕೆ ಹಿಂದು ಮುಂದೆ ನೋಡಿದ್ದೆ. ಆಮೇಲೆ ನಾನು ಓಕೆ ಹೋದ್ರೋಗ್ಲಿ ಅಂತ ಹೇಳ್ಬಿಟ್ಟೆ. ಆ್ಯಂಡ್ ಎಸ್, ದಯವಿಟ್ಟು ನೆಗೆಟಿವ್ ಕಮೆಂಟ್ ಮಾಡಬೇಡಿ. ನಾವೇನು ಅವ್ರ ಅಗೇನ್ಸ್ಟ್ ಏನು ಮಾತಾಡಿಲ್ಲ ಇಲ್ಲಿ. ಆ್ಯಂಡ್ ಯಾರೆಲ್ಲ ಇನ್ನೂ ಚಾವ ಸಿನಿಮಾ ನೋಡಿಲ್ಲ, ಚಾವ ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಸಖತ್ ಅಂದರೆ ಜನನ ಹಿಡ್ದು ಕುಣಿಸ್ಕೊಳ್ಳುತ್ತೆ. ಫಸ್ಟ್ ಆಫ್ ಇದು ನನ್ನ ಒಂದು ಅಭಿಪ್ರಾಯ. ಸೊ ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸೊ ನನ್ನ ಅಭಿಪ್ರಾಯದಲ್ಲಿ ಫಸ್ಟ್ ಆಫ್ ನನಗೆ ಅಷ್ಟೊಂದು ವಾವ್ ಅನಿಸ್ಲಿಲ್ಲ. ಬಟ್ ಸೆಕೆಂಡ್ ಹಾಫ್ ಮಾತ್ರ ತುಂಬಾ ಚೆನ್ನಾಗಿದೆ. ಶಿವಾಜಿ ಅವರ ಮಗ, ಅದು ಅವ್ರ ಮಗ ಅವ್ರದ್ದು ಲೈಫ್ ಸ್ಟೋರಿದು. ಸೊ ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. AAR9895 ಅವರು, ಯು ಡಿಂಟ್ ರೀಡ್ ಮೈ ಕಮೆಂಟ್. ನಾನು ಡೈಲಿ ವ್ಲಾಗ್ಸ್ ನೋಡ್ತೀನಿ, ಮಿಸ್ ಮಾಡಿದೆ. ನನಗೆ ನೀವು ರಚ್ಚು ವರ್ಷ 3 ಜನ ಇಷ್ಟ ಆಗುತ್ತೆ. ಇರೋದೊಂದು ಲೈಫು, ಸಿಟ್ಟು ದ್ವೇಷ ಎಲ್ಲ ಯಾಕೆ ಮಾತಾಡಿ ಅಲ್ಲ. ನೀವು ದೊಡ್ಡವರಲ್ವಾ, ನೀವೇ ಮಾತಾಡಿ ಸರಿ ಮಾಡ್ಕೊಳ್ಳಿ, ಚೆನ್ನಾಗಿರಿ ಎಲ್ಲರೂ ಅಷ್ಟೇ. ಐ ಆಮ್ ಫ್ರಮ್ ಕೂಕ್, ಸೇ ಐ ಟು ಎವ್ರಿ ಒನ್, ಕೀಪ್ ಇನ್ಸ್ಪೈರ್ ಎವ್ರಿ ಒನ್, ಡೂ ಮೋರ್ ವ್ಲಾಗ್ಸ್. ಥ್ಯಾಂಕ್ ಯು AAR ಅವರೇ. ಎಲ್ಲ ಥರದ್ದು ಟ್ರೈ ಮಾಡಿ ಎಲ್ಲ ಬಿಟ್ಟಾಗಿದೆ. ಸೊ ಥ್ಯಾಂಕ್ ಯು ನಮಗೆ ಕಮೆಂಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಹಾಯ್ ಹೀಗೆ ಕಮೆಂಟ್ ಮಾಡಿ. ಪ್ರಕೃತಿ GH ಅವರು, ಐ ಸುಶಿಕಾ, ರೀಡ್ ಮೈ ಕಮೆಂಟ್ ಪ್ಲೀಸ್. ಯು ಆರ್ ಸಚ್ ಎ ಕೈಂಡ್ ಹಾರ್ಟೆಡ್ ಪರ್ಸನ್. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಯು, ಪಿಂಕಿ ಆ್ಯಂಡ್ ರಾಧಾ ಆರ್ ನಾಟ್ ಸಿಸ್ಟರ್. ಯುವರ್ ಬಾಂಡಿಂಗ್ is more than that. We call it as friends. Yes. And Rachu is also same as you. She is also a good-hearted person. Let your friendship be like this only forever. Yukta is so brilliant. She sings so well. We all enjoy it very much. The way Allu Raghu speaks, I like it. I wish him all success for the work he is doing. Your family is so beautiful. Yaar drushti kuda beelde irli. Lots of love, each and everyone, to your family. Thank you so much. ಹೀಗೆ ಸಪೋರ್ಟ್ ಮಾಡಿ ಪ್ರಕೃತಿ ಅವರೇ. ಖುಷಿ ಆಯಿತು ನಿಮ್ಮ ಕಮೆಂಟ್ ಓದಿ. ಚಿಂತನಾ ಅವರು, ಪ್ಲೀಸ್ ಈ ಕಮೆಂಟ್ನ ಮಿಸ್ ಮಾಡಬೇಡಿ ಸುಶಿಕಾ. ನನಗೆ ಗೊತ್ತಿಲ್ಲ, ನೀವು ಸುಮ್ಮನೆ ಇದ್ರೂ ವರ್ಷ ಬಗ್ಗೆ ಕೇಳ್ತಾನೆ ಇರ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಮೋಸ್ಟ್ಲಿ ಅವರು ಒಬ್ರ ಹತ್ರನೂ ಸರಿಯಾಗಿ ಇರಲ್ಲ ಅನಿಸುತ್ತೆ. ಯುವರ್ ಟ್ರೂ ಜೆಮ್. ಐ ಲವ್ ಯುವರ್ ಫ್ಯಾಮಿಲಿ. ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಕ್ಲಾರಿಟಿ ಕೊಟ್ಟರೆ ಮತ್ತೆ ವರ್ಷ ಅವರ ಫ್ಯಾನ್ಸ್ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಅನಿಸುತ್ತೆ. ಕಮೆಂಟ್ನ ಮಾಡಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ.
ನಮ್ಮನ್ನು ಕೆಟ್ಟವರ ಥರ ಮಾಡಬೇಡಿ. ಬಿಕಾಸ್ ಅವ್ರ ಹೇಳಿದ್ನಲ್ಲ, ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿದ್ದಾರೆ, ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿದ್ದೀವಿ. ಆ್ಯಂಡ್ ಇಲ್ಲಿ ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ ಒಬ್ಬರ ಹತ್ರನೂ ಸರಿಯಾಗಿರಲ್ಲ ಅನಿಸುತ್ತೆ. ಇದನ್ನು ನಾನು ಒಪ್ಕೋತೀನಿ. ಬಿಕಾಸ್ ಜನ ಹೆಂಗಂತಂದರೆ, ನೀವು ಹಿಂಗೆ ಮಾಡಿದ್ದೀರಾ, ಅದಕ್ಕೆ ಅವ್ರು ನಮ್ಮನ್ನು ಬಿಟ್ಟೋದ್ರು. ಸರಿ, ಅವ್ರು ಇದುವರೆಗೂ ಎಷ್ಟು ಜನ ಜೊತೆ ಇದ್ದಾರೆ, ಎಷ್ಟು ಜನದ ಜೊತೆ ಈಗಲೂ ಆ ಬಾಂಡಿಂಗಲ್ಲಿ ಇದ್ದಾರೆ ಹೇಳಿ, ಆಯಿತಾ? ಸೊ ದಯವಿಟ್ಟು ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ. ನಾವೇನಿಲ್ಲ ಅವಳನ್ನ ದ್ವೇಷಿಸ್ತಿಲ್ಲ, ಅವಳ ಬಗ್ಗೆ ನಾವೇನು ಮಾತಾಡ್ತಿಲ್ಲ. ಏನೋ ಬಿಟ್ಟೋದ್ರು ಹೋಗ್ಲಿ ಬಿಡಿ, ಪರವಾಗಿಲ್ಲ. ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿದ್ದಾರೆ, ನಮಗೂ ಚೆನ್ನಾಗಿರಕ್ಕೆ ಬಿಡಿ, ಅವ್ರಿಗೂ ಚೆನ್ನಾಗಿರಕ್ಕೆ ಬಿಡಿ. ಯಾರ ಬಗ್ಗೆ ಯಾರ ಹತ್ರನೂ ಹೋಗಿ ಕಮೆಂಟ್ಸ್ ಮಾಡಬೇಡಿ ಅಷ್ಟೆ. ಓಕೆ, ಸ್ವಾತಿ ಎಚ್ ವಾಕ್ಡೆ ಅವರು, ಸುಷ್ಮಿತಕ್ಕ ಸೀರಿಯಸ್ಲಿ ನಿಮ್ಮ ಬಗ್ಗೆ ತುಂಬ ರೆಸ್ಪೆಕ್ಟ್ ಇತ್ತು. ನೀವು ಚಾವ್ ಮೂವಿಗೆ 1 ಟೈಮ್ ಬಂದಿದ್ದು ಕೇಳಿ ಭಾಳ ಹರ್ಟ್ ಆಯಿತು. ನಾನು 1 ಟೈಮ್ ಅಂತ ಹೇಳಿದ್ದು ಈಗ ಈಗ ಒಂದು ಫಿಲಮ್ ನೋಡ್ತೀವಿ ಅಂತಂದರೆ ಅದು ಒಬ್ಬೊಬ್ರು ಲೈಫಲ್ಲಿ ಒಂದೊಂದು ಥರ ಒಪಿನಿಯನ್ ಇರುತ್ತೆ. ನಾನು ನೋಡಿಬಿಟ್ಟು ನೀವು ನೋಡಲೇಬೇಕು ಅಂತ ನಾನು ಫೋರ್ಸ್ಫುಲಿ ಯಾರನ್ನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೆ ಅನಿಸಿದ್ದು ಓಕೆ, 1 ಟೈಮ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಸಿನಿಮಾ ಅದು ನನಗೆ ಅನಿಸಿದ್ದು. ಈಗ ಎಷ್ಟೋ ಜನಕ್ಕೆ KGF ಇಷ್ಟ ಆಗುತ್ತೆ, ಎಷ್ಟೋ ಜನಕ್ಕೆ KGF ಇಷ್ಟ ಆಗಿರಲ್ಲ, ಎಷ್ಟೋ ಜನಕ್ಕೆ ಪುಷ್ಪ ಇಷ್ಟ ಆಗಿರುತ್ತೆ, ಎಷ್ಟೋ ಜನಕ್ಕೆ ಪುಷ್ಪ ಇಷ್ಟ ಆಗಿಲ್ಲ. ಅದೇ ಥರ ಒಬ್ಬೊಬ್ರ ಲೈಫಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಒಪಿನಿಯನ್ ಇರುತ್ತೆ. ಸೊ ನನ್ನ ಒಪಿನಿಯನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಚಾವಾ ಸಿನಿಮಾ ಚೂರು ಚೆನ್ನಾಗಿಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ, ಸೂಪರ್ ಆಗಿದೆ, ಸಖತ್ ಸಿನಿಮಾ. ಸೆಕೆಂಡ್ ಹಾಫ್ ಮಾತ್ರ ನಮ್ಮ ಕಣ್ಣಲ್ಲೇ ನೀರು ಬರ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಬಟ್ ನನಗೆ ಫಸ್ಟ್ ಹಾಫ್ ಅಷ್ಟು ಇಷ್ಟ ಆಗಲಿಲ್ಲ. ಸಿನಿಮಾ 1 ಟೈಮ್ ವಾಚ್ ಅಂತ ನನಗೆ ಪರ್ಸ್ನಲಿ ಅನಿಸಿದ್ದು, ನಾನು ಅದನ್ನು ಹೇಳಿದ್ದೀನಿ ಅಷ್ಟೇ. ಯಾಕೆ ರೆಸ್ಪೆಕ್ಟ್ ಎಲ್ಲ ಇಲ್ಲ ಅಂತೆಲ್ಲ ಅಂತೀರಾ, ಆ್ಯಂಡ್ ನಿಮಗೆ ಬಿಟ್ಟಿದ್ದು, ಬಟ್ ನನಗೆ ಅನಿಸಿದ್ದು ನಾನು ಹೇಳಿದ್ದಷ್ಟೆ. ಅಫೀಫಾ ಸಾವದ್ದಂತೆ, ಆಯ್ ದೀದಿ ಬೆಸ್ಟ್ ಹನಿಮೂನ್ ಪ್ಲೇಸ್ ಹೇಳಿ ದೀದಿ. ನನಗೆ ನಿಮ್ಮ ಡ್ರೆಸ್ಸಿಂಗ್ ತುಂಬ ಲೈಕ್ ಆಗುತ್ತೆ, ಪ್ಲೀಸ್ ಕಮೆಂಟ್ ಓದಿ ಅಕ್ಕ. ಬೆಸ್ಟ್ ಹನಿಮೂನ್ ಪ್ಲೇಸ್ ಅಂತ ಅಂದರೆ, ಹನಿಮೂನ್ಗೆ ಅಂತಂದರೆ ಕಾಶ್ಮೀರ್ ಚೆನ್ನಾಗಿರುತ್ತೆ. ಆಮೇಲೆ ನೀವೇನಾದರೂ ಬೈಕ್ ರೈಡರ್ಸ್ ಆಗಿದ್ರೆ ಲಡಾಖ್ ಚೆನ್ನಾಗಿರುತ್ತೆ. ಬಟ್ ಹನಿಮೂನಿಗೆ ಲಡಾಖ್ ಬೇಡ, ಕಾಶ್ಮೀರ್ ಚೆನ್ನಾಗಿರುತ್ತೆ. ಆಮೇಲೆ ಮಾಲ್ಡೀವ್ಸ್ ಚೆನ್ನಾಗಿದೆ, ಥೈಲ್ಯಾಂಡ್ ಈಸ್ ಓಕೆ. ಆಮೇಲೆ ವಿಯೆಟ್ನಾಂ ಚೆನ್ನಾಗಿದೆ, ಆಮೇಲೆ ಬಾಲಿ ಚೆನ್ನಾಗಿರುತ್ತೆ. ನೀವು ಅಕಾರ್ಡಿಂಗ್ ಟು ಯು ಅದು ನಿಮ್ಮ ಬಜೆಟ್ ನೋಡಿಕೊಂಡು ನೀವು ಹೋಗಿ ಬರ್ಬೋದು. ವಿಲಾಶ್ ಗೌರವ್ ಅವರು, ಚಾವಾ ಮೂವಿ ಈಸ್ ರಿಯಲ್ ಸ್ಟೋರಿ, ಇಟ್ಸ್ ನಾಟ್ ಜಸ್ಟ್ ಎ ಫಿಲಮ್, ಪ್ಲೀಸ್ ಡೋಂಟ್ ಸೇ ತಲೆನೋವು. ಅಯ್ಯೋ, ಇದು ತಲೆನೋವು ಅಂದಿರೋದು ಅದು ದೊಡ್ಡ ಇಶ್ಯೂ ಆಗ್ತಾ ಇದೆ ಗೈಸ್. ಅವನು ಹೇಳಿದ್ನಲ್ಲ ಗೈಸ್, ಅವನು ಹಿಂದಿನ ದಿನ ಬಂದಿದ್ದು 4:15 ಆಯಿತು ನೈಟ್ ಮನೆಗೆ ಬಂದಾಗ. ಅವನು ಅಷ್ಟೊತ್ತಾಗಿದ್ದು. ಬೆಳಗ್ಗೆ ಆಲ್ಮೋಸ್ಟ್ ಒಂದು 8 ಗಂಟೆ ಅಷ್ಟರಲ್ಲೇ ಎದ್ಬಿಟ್ಟು ಅವ್ನು ನಿದ್ದೆನೇ ಆಗಿಲ್ಲ. ಅವ್ನಿಗೆ ಅವತ್ತಿನ ದಿನ ಪೂರ್ತಿ ದಿನ ತಲೆನೋವಿತ್ತು. ನಾವು ಮೂವಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದರಿಂದ ಹೋದ್ವಿ. ಅವನು ಅದಕ್ಕೆ ತಲೆನೋವು ಅಂದ ಹೊರತು ಸಿನಿಮಾ ನೋಡಿ ತಲೆನೋವು ಅಂತ ಎಲ್ಲೂ ಹೇಳಿಲ್ಲ. ಚಾವಾ ಫಿಲಮ್ ಚೂರು ಚೆನ್ನಾಗಿರಲಿ, ಅಪ್ಪ ನಂಗೆ ತಲೆನೋವು ಬಂದ್ಬಿಡ್ತು ಅಂತ ಎಲ್ಲೂ ಹೇಳಿಲ್ಲ. ಅವನು ತಲೆನೋವು ಇದ್ದಿದ್ದಕ್ಕೆ ತಲೆನೋವು ಅಂತ ಹೇಳ್ದ ಅಷ್ಟೇ. ಆ್ಯಂಡ್ ನನ್ನ ಬಗ್ಗೆ ಹೇಳೋದಾದರೆ, ನನಗೆ ಓಕೆ 1 ಟೈಮ್ ನೋಡ್ಬೋದು, ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಿಕಾಸ್ ಅದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ನನಗೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಸಖತ್ ಇಷ್ಟ ಆಯಿತು. ನಂಗೆ ಸಿನಿಮಾ ತುಂಬ ಇಷ್ಟ ಆಯಿತು. ನಾನು ಎಲ್ರಿಗೂ ಹೇಳ್ತೀನಿ ಸಿನಿಮಾ ನೋಡಿ. ಬಿಕಾಸ್ ಅದು ಶಿವಾಜಿ ಅವರ ಮಗ ಅವ್ರದ್ದು. ಎಷ್ಟು ಅವ್ರ ಲೈಫಲ್ಲಿ ಅವರು ಅಂದರೆ ನಮ್ಮ ಇಂಡಿಯಾಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ದಾರೆ. ಇಂಡಿಯಾ ಅನ್ನೋದಕ್ಕಿಂತ ಅದೊಂದು ಎಂಪೈರ್ನ ಅವರು ಕಾಪಾಡ್ಕೊಳ್ಳೋಕೆ ಎಷ್ಟೆಲ್ಲ ಸ್ಟ್ರಗಲ್ ಪಟ್ಟಿದ್ದಾರೆ ಅಂತೇಳಿ ಸಿನಿಮಾ. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ವಿಕ್ಕಿ ಅವ್ರದ್ದು ಇರ್ಬೋದು, ರಶ್ಮಿಕಾ ಅವ್ರದ್ದು ಇರ್ಬೋದು, ಅವ್ರ ಕಾಂಬಿನೇಷನ್ ಅಷ್ಟೇ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಟಿಂಗು ಅಷ್ಟೇ ಸಖತ್ ಅಂದರೆ ಸಖತ್ತಾಗಿ ಮಾಡಿದ್ರು. ವಿಕ್ಕಿ ಅವ್ರಿಗಂತೂ ಹ್ಯಾಟ್ಸ್ ಆಫ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಯಾರೆಲ್ಲ ಇನ್ನೂ ಚಾವಾ ಸಿನಿಮಾ ನೋಡಿಲ್ಲ, ಈಗಲೇ ಹೋಗಿ ಚಾವಾ ಸಿನಿಮಾ ನೋಡಿ. ಆ್ಯಂಡ್ ನಮ್ಮಿಂದ ನಿಮ್ಗೆ ಏನಾದರೂ ಹರ್ಟ್ ಆಗಿದ್ರೆ ಐಮ್ ರಿಯಲಿ ಸಾರಿ ಆಯಿತಾ. ಸೊ ನಾವು ಆ ಥರ ಉದ್ದೇಶದಿಂದ, ಯಾವುದೇ ಒಂದು ಕೆಟ್ಟ ಉದ್ದೇಶದಿಂದ ಏನು ಮೆಸೇಜ್ ಮಾಡಿಲ್ಲ, ಏನು ಹೇಳಿಲ್ಲ. ನೀವು ಆ ಥರ ತಿಳ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್, ಗುಡ್ ನೈಟ್.